ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ಮತ್ತೆ ವರ್ಷ ಕಾವೇರಿ ಹಾಗೂ ವರುಣ್ ಆರಾಧ್ಯ ನಡುವಿನ ಬ್ರೇಕಪ್ ಕಹಾನಿ ಮತ್ತಷ್ಟು ಮುಂದುವರಿತಿದೆ ಅಂತ ಹೇಳಬಹುದು. ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದು, ಇದೀಗ ವರ್ಷ ಕಾವೇರಿ ವರುಣ್ ಆರಾಧ್ಯ ವಿರುದ್ಧ ಮತ್ತೆ ತಿರುಗಿ ಬಿದ್ದಿದ್ದಾರೆ. ವರುಣ್ ಆರಾಧ್ಯ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದೀಗ ವರ್ಷ ಕಾವೇರಿಯವರ ನಿದ್ದೆಗೆಡಿಸಿದ್ದು, ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಬೇಕಾಬಿಟ್ಟಿ ಮಾತನಾಡೋರಿಗೆ ಸರಿಯಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮತ್ತೇನಾಯಿತು ನೋಡೋಣ. ಅದಕ್ಕಿಂತ ಮೊದಲು ಈ ರೀತಿಯ ಬ್ರೇಕಪ್ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೀಗ ವರ್ಷ ಕಾವೇರಿ ಹಾಗೂ ವರುಣ್ ಆರಾಧ್ಯ ನಡುವೆ ಬ್ರೇಕಪ್ ಆಗಿ ಇಬ್ಬರು ಕೂಡ ಅವರವರ ಪಾಡಿಗೆ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಈಗ ಕೆಲವೊಂದು ದಿನಗಳ ಹಿಂದೆ ವರುಣ್ ಆರಾಧ್ಯ ಮಾಡಿದ ಬ್ಲ್ಯಾಕ್ ಮೇಲ್ ಹಾಗೂ ಜೀವ ಬೆದರಿಕೆ ಹಾಗೂ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ವರುಣ್ ಆರಾಧ್ಯ ವಿರುದ್ಧ ವರ್ಷ ಕಾವೇರಿ FIR ಹಾಕಿಸಿದ್ರು. ಈ ರೀತಿ ನನಗೆ ಹಿಂಸೆಯನ್ನು ಕೊಡ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಪೊಲೀಸರ ಮೊರೆ ಹೋದ ವರ್ಷ ಕಾವೇರಿ FIR ಅನ್ನು ದಾಖಲಿಸಿದ್ರು. ಪೊಲೀಸರು ವಿಚಾರಣೆಗೆ ಅಂತ ವರುಣ್ ಆರಾಧ್ಯ ಮನೆಗೆ ಹೋದಾಗ ವರುಣ್ ಆರಾಧ್ಯ ತಮ್ಮ ಬಳಿ ಇರ್ತಕ್ಕಂಥ ಎಲ್ಲ ಫೋಟೋ ಹಾಗೂ ವಿಡಿಯೋವನ್ನು ಡಿಲೀಟ್ ಮಾಡಿದ್ರು. ಅದಾದ ಮೇಲೆ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ವರ್ಷ ಕಾವೇರಿ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಇನ್ನು ವರುಣ್ ಸ್ಪಷ್ಟನೆ ವಿಡಿಯೋ ನೋಡಿದ ಮೇಲೆ, ಅಂದರೆ ವರ್ಷ ಕಾವೇರಿ ಕೊಟ್ಟಂತಹ ಸ್ಪಷ್ಟನೆಗೆ ಇತ್ತ ಕಡೆ ವರುಣ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಾರೆ. ನಾನು ವರ್ಷ ಕಾವೇರಿಗೆ ಯೂಟ್ಯೂಬ್ನಿಂದ ಬಂದಿರುವ ಹಣ ಕೊಟ್ಟಿಲ್ಲ, ನಾನು ಬೈಕ್ ಮಾರಿ ಮನೆ ನಡೆಸಿದ್ದೀನಿ, ನನ್ನ ಅಕ್ಕನ ಮದುವೆಗೂ ಕೂಡ ಯಾರೂ ನಂಗೆ ಸಹಾಯ ಮಾಡಿಲ್ಲ, ನನ್ನ ಮನೆಯಲ್ಲಿ ವರ್ಷ ಕಾವೇರಿ 3 ವರ್ಷ ಇದ್ದರು ಅಂತ ಹೇಳಿ ಒಂದಷ್ಟು ಹೇಳಿಕೆಗಳನ್ನು ವರುಣ್ ಕೂಡ ಕೊಡ್ತಾರೆ. ಜೊತೆಗೆ ಇದನ್ನು ನೋಡಿದ ಒಂದಷ್ಟು ಜನ ವರ್ಷ ಕಾವೇರಿ ಅವರಿಗೆ ಬೈತಾರೆ. ನೀವು ವರುಣ್ ಅವರ ಮನೆಯಲ್ಲಿ ಇದ್ರಿ ಅಲ್ವಾ, ಅವರಿಗೆ ಹಣ ವಾಪಸ್ ಕೊಟ್ಬಿಡಿ ಅಂತೆಲ್ಲ. ಜೊತೆಗೆ ಒಂದಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಕೂಡ ವರ್ಷ ಕಾವೇರಿ ಅವರಿಗೆ ಮಾಡ್ತಾ ಇರ್ತಾರೆ. ಹೀಗಾಗಿ ಇದರಿಂದ ಕೋಪಗೊಂಡಂತಹ ವರ್ಷ ಕಾವೇರಿ ಸುದೀರ್ಘವಾಗಿ ಒಂದು ಮೆಸೇಜನ್ನು ಮಾಡಿದ್ದು, ನಾನು ಯಾರ ಬಳಿಯೂ ಹಣವನ್ನು ಈಸ್ಕೊಂಡಿಲ್ಲ, ನಾನು ಯಾರಿಗೂ ಹಣವನ್ನು ಕೊಟ್ಟಿಲ್ಲ, ನಾನು ಯಾಕೆ ಅವನಿಗೆ ಹಣವನ್ನು ವಾಪಸ್ ಕೊಡಲಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೌದು, ಎಷ್ಟು ದಿನ ನಾನು ಸುಮ್ಮನಿದ್ದೆ, ಈಗ ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ಅಲ್ಲದೆ ಒಂದು ಸಂದರ್ಶನದಲ್ಲಿ ನನ್ನ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾರೆ, ನನ್ನ ಬಗ್ಗೆ ನೆಗೆಟಿವ್ ಆಗಿ ತಪ್ಪಾಗಿ ಏನೇನೋ ತೋರಿಸ್ತಾ ಇದ್ದಾರೆ. ಸಂದರ್ಶನ ಮಾಡಿರೋ ವ್ಯಕ್ತಿಗೂ ಕೂಡ ಹೇಳಿದ್ದೀನಿ ಆ ವಿಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ಟು, ಆದರೂ ಕೂಡ ಅವ್ರು ಡಿಲೀಟ್ ಮಾಡಿಲ್ಲ. TRPಗೋಸ್ಕರ ಏನೇನೋ ಮಾಡ್ತಾರೆ, ಯಾವ್ಯಾವುದೋ ಪ್ರಶ್ನೆಗಳನ್ನು ಕೇಳ್ತಾರೆ. ನನ್ನ ಮಾನ ಮರ್ಯಾದೆ ಹೋಗ್ತಿದೆ ಅಂತಂದರೂ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ನಾವು ಬ್ರೇಕಪ್ ಮಾಡ್ಕೊಂಡಿರೋದು ಗೊಂದಲದಲ್ಲೇನಲ್ಲ, ನಮ್ಮ ಸಂಬಂಧಗಳ ಬಗ್ಗೆ ಬಹಿರಂಗವಾಗಿ ಎಲ್ರಿಗೂ ಕೂಡ ಗೊತ್ತಿದೆ. ಅದರ ಬಗ್ಗೆ ವಿಚಾರ ಮಾಡಿನೇ ನಾವು ಬ್ರೇಕಪ್ ಮಾಡ್ಕೊಂಡಿದ್ದೀವಿ. ಯಾರೋ ಹಣ ಕೊಟ್ಬಿಡಿ ಅಂದ ಮಾತ್ರಕ್ಕೆ ನಾನು ಯಾಕೆ ಹಣ ಕೊಡಬೇಕು? ನಾನು ಯಾರ ಹತ್ರನೂ ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ. ಯಾವ ಕಾರಣಕ್ಕೂ ಕೂಡ ನಾನು ಅವ್ರ ಹತ್ರ ಹಣ ಈಸ್ಕೊಂಡಿಲ್ಲ. ನಾನು ಕಾರನ್ನು ಖರೀದಿ ಮಾಡಿರೋದು ನನ್ನ EMI ಹಣದಿಂದ, ಜೊತೆಗೆ ನಾನು ಮನೆ ರೆಡಿ ಮಾಡಿಸಿರೋದು ನನ್ನ ಹಣದಿಂದ. ನಾನು ಅವರ ಬ್ರ್ಯಾಂಡ್ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಯೂಟ್ಯೂಬ್ನಿಂದ ಎಷ್ಟೆಷ್ಟು ಹಣ ಬಂದಿದೆ ಅಂತ ತಿಳ್ಕೊಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಏನೂ ಗೊತ್ತಿಲ್ಲದೆ ಸುಮ್ಮನೆ ಈ ಥರ ಮೆಸೇಜ್ಗಳು ಮಾಡೋಕ್ಕೆ ಹೋಗಬೇಡಿ, ಕಮೆಂಟ್ಸ್ಗಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಅರ್ಥವಿಲ್ಲದೆ ಮಾತನಾಡೋಕ್ಕೆ ಹೋಗಬೇಡಿ. ನಾನು ಯಾರಿಗೂ ಕೂಡ ಹಣ ಕೊಡೋ ಅಗತ್ಯ ಇಲ್ಲ, ನನಗೂ ಸಾಕಾಗಿ ಹೋಗಿದೆ. FIRನಿಂದ ಎಲ್ಲ ಸತ್ಯಗಳು ಕೂಡ ಲೀಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ವರ್ಷ ಕಾವೇರಿ ಸುದೀರ್ಘವಾಗಿ ಒಂದು ಮೆಸೇಜನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.